ಇಂದು ವಿಜಯಪುರ ಲೋಕಸಭಾ ಅಭ್ಯರ್ಥಿ ರಾಜು ಆಲ್ಗೂರ್ ಅವರ ಪರವಾಗಿ ನಾವೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು, ಇನ್ನುಳಿದ ಎಲ್ಲ ಶಾಸಕರು, ಪರಾಜಿತ ಅಭ್ಯರ್ಥಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಬ್ಲಾಕಿನ ಅಧ್ಯಕ್ಷರೆಲ್ಲ ಕೂಡಿ ಸಭೆಯನ್ನು ಪ್ರಾರಂಭ ಮಾಡಿ ಇವತ್ತು ಪ್ರಥಮವಾಗಿ ಸಭೆಯನ್ನು ಅದನ್ನು ಮಾಡಿದ್ವಿ ಅಧಿಕೃತವಾಗಿ. ನಾಳೆಯಿಂದ 40 ದಿವಸಗಳ ಒಂದು ಕಾಲಾವಕಾಶ. ಇವತ್ತು ನಾವು ಏನು ಮೇ 7ನೇ ತಾರೀಕಿಗೆ ಚುನಾವಣೆ ನಡೀತದೆ. 12ನೇ ತಾರೀಕಿಗೆ ಏಪ್ರಿಲ್ಗೆ ನಾಮಪತ್ರ ಸಲ್ಲಿಕೆ ಆಗ್ತದೆ. ರಾಜು ಆಲ್ಗೂರ್ 12ನೇ ತಾರೀಕಿಗೆ ನಾಮಪತ್ರವನ್ನು ಶುಕ್ರವಾರದ ದಿವಸ ತೊರವಿ ಊರಿನ ಲಕ್ಷ್ಮೀ ತಾಯಿಯ ಒಂದು ಆಶೀರ್ವಾದ ಪಡ್ಕೊಂಡು ಅವತ್ತಿನ ದಿವಸ ಅವರು ನಾಮಪತ್ರವನ್ನು ಎಲ್ಲ ಶಾಸಕರ, ಸಚಿವರ ಹಾಗೂ ಇನ್ನುಳಿದ ಮುಖಂಡರ, ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಅವ್ರು ಮಾಡ್ತಾರೆ. ನಿಶ್ಚಿತವಾಗಿ ನಾವು ಚುನಾವಣೆಯನ್ನು ನಾವು ಗೆಲ್ತೀವಿ. ನಾವು 5 ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೀವಿ ಅದು ಸುಮಾರು ಪ್ರತಿಶತ 80% ಮತದಾರರಿಗೆ ಇವತ್ತು ಕೊಟ್ಟಿದ್ದೀವಿ. ರಾಜ್ಯದಲ್ಲಿ ತಗೊಂಡ್ರೆ 7 ಕೋಟಿ ಜನರಲ್ಲಿ 4.5 ಕೋಟಿ ಜನರಿಗೆ ಇವತ್ತು ದಿವಸ ನಾವು ಈ ಒಂದಿಲ್ಲ ಒಂದು ಯೋಜನೆಯಲ್ಲಿ ಇವತ್ತು ದಿವಸ ಜನ ಇದರ ಪ್ರಯೋಜನ ಪಡ್ಕೊಂಡಿದ್ದಾರೆ. ನಾವು ನಮ್ಮ ರೂಪರೇಷವನ್ನು ಇವತ್ತೊಂದು ದಿವಸ ಎಲ್ಲವನ್ನು ನಾವು ತಯಾರು ಮಾಡ್ಕೋತಾ ಇದ್ದೀವಿ. ಈಗ ಮಾಡಿಕೊಂಡು ಆ ಪ್ರಕಾರವಾಗಿ ಚುನಾವಣೆಯಲ್ಲಿ ನಾವು ನಿಶ್ಚಿತವಾಗಿಯೂ ರಾಜು ಆಲ್ಗೂರ್ ಅವರು ಭಾಳ ದೊಡ್ಡ ಅಂತರದಿಂದ, ನಾನು ಹೇಳ್ತೇನೆ ಕನಿಷ್ಠ ಪಕ್ಷ 1 ಲಕ್ಷ ಅಂತರದಿಂದ, ಕನಿಷ್ಠ ಪಕ್ಷ ಮಿನಿಮಮ್ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಅಂತರದಿಂದ ಇವತ್ತೊಂದು ದಿವಸ ಗೆಲುವನ್ನು ಸಾಧಿಸ್ತಾರೆ. ಮತ್ತು ಈ ಗೆಲುವಿಗೆ ನಾವೆಲ್ಲರೂ ಒಕ್ಕಟ್ಟಲಿಂದ, ನಾನು ಹೇಳಿದ್ದೀನಿ ಈ ಚುನಾವಣೆ ಗೆಲುವು ಕೂಡ ನಮಗೆ ಶ್ರೇಯಸ್ಸು. ಈ ಚುನಾವಣೆಯಲ್ಲಿ ಹೆಚ್ಚು ಕಮ್ಮಿ ಆದರೂ ಅದಕ್ಕೆ ಕೂಡ ನಾವೇ ಕಾರಣೀಕರ್ತರು ಅಂಥೇಳಿ ಅಷ್ಟರ ಮಟ್ಟಿಗೆ ಇವತ್ತು ದಿವಸ ನಾವೆಲ್ಲರೂ ಕೂಡ ಒಂದು ಈ ಚುನಾವಣೆಯನ್ನು ನಾವು ಮಾಡ್ತೇವೆ. ನಾವು ಚುನಾವಣೆಯನ್ನೇ 100% ನಾವು ಗೆಲ್ತೀವಿ. ಅವ್ರ ಹತ್ರ ಏನೂ ಇಲ್ಲ ಇವತ್ತು ದಿವಸ. ರಾಜು ಆಲ್ಗೂರ್ ಅವ್ರು ಹೇಳಿರಲ್ಲ, ಈಗ ನಮ್ಮ ಸಂಸದರು ಹಿರಿಯರದಾರ. ಆದರೆ ಇವತ್ತಿನ ದಿವಸ ಇಷ್ಟೆಲ್ಲ 6-7 ಬಾರಿ ಆದರೂ ಕೂಡ ಒಂದು ಸಲ ಅವರು ಪಾರ್ಲಿಮೆಂಟ್ನಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾವ ಮಾಡಿಲ್ಲ, ಪ್ರಶ್ನೆಗಳನ್ನ ಕೇಳಿಲ್ಲ. ಹೀಗಾಗಿ ಆಯ್ತಲ್ಲ, ಈಗ ವಯಸ್ಸಾಯ್ತು ಈಗ ಅವ್ರಿಗೆ. ಈಗ ಮೋದಿ ವೇವ್ ನಾ ಹೇಳಿದ್ದಲ್ಲ, ಹೋದ ಸಲ ಏನು 2019 ಚುನಾವಣೆ ಅವಾಗೇನಾಯ್ತು ಅಂದರೆ ಒಂದು ದಿವಸ ಈ ಪುಲ್ವಾಮಾ ಪ್ರಕರಣ ಆಯಿತು, ಬಾಲಾಕೋಟ್ ಇನ್ಸಿಡೆಂಟ್ ಆಯಿತು. ಆವಾಗ ರಾಷ್ಟ್ರೀಯತೆ ಬಗ್ಗೆ ಬಂತು. ಯಾರು ಆಡಳಿತ ಪಕ್ಷದ ಸ್ವಾಭಾವಿಕವಾಗಿ ಅವ್ರಿಗೆ ಅದರ ಲಾಭ ತಡ್ತು. ದೇಶ ರಾಷ್ಟ್ರೀಯತೆ ಬಗ್ಗೆ ಶಕ್ತಿ ಆಗಬೇಕಪ್ಪ ಅಂತ ನಾವು ಎಲ್ಲರೂ ಒಂದುಗೂಡಬೇಕು ಅಂತೇಳಿ ಇವತ್ತು ದಿವಸ ಆ ಚುನಾವಣೆ ಆಯಿತು. ಆ ಪರಿಸ್ಥಿತಿ ಇವತ್ತಿನ ದಿವಸ ಇಲ್ಲ. ಬರೀ ಭಾವನಾತ್ಮಕ, ಈಗ ಬರೀ ಏನಿದ್ರೆ ಭಾವನೆಗಳನ್ನ ನಾವು ಬದುಕು ಕಟ್ಟಿಕೊಡುವಂಥ ಕೆಲಸ ಮಾಡ್ತಾ ಇದೀವಿ, ಅವ್ರು ಭಾವನೆಗಳನ್ನ ಕೆಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ಅಲ್ಲ ಸರ್, ಮೋದಿ ಮಾತೆತ್ತಿದ್ರೆ ಮೋದಿ ಇಂದಲೇ 2 ಬಾರಿ ಆಯ್ಕೆ ಆಗಿದೆ. ಆಮೇಲೆ ಅವ್ರ ಮತ ಕೇಳೋದು ಕೂಡ ಕ್ಯಾಂಡಿಡೇಟ್ ಏನಂತಂದ್ರೆ ನೋಡಿ, ಹಾಕಿ ಓಟ್. ಈಗ ಮೋದಿ ಅದೇ ಮೋದಿ ಅವ್ರದ್ದು ಲಿಸ್ಟ್ ನೋಡಿ ಹಾಕಿರಿ ಓಟು, ಎಲೆಕ್ಟ್ರಲ್ ಬಾಂಡ್ ಲಿಸ್ಟ್ ನೋಡಿ ಓಟ್ ಹಾಕಿರಿ. ನಾವು ಹೇಳ್ತೀವಿ ಈಗ ಎಲೆಕ್ಟ್ರಲ್ ಬಾಂಡ್ಸ್ನಾಗ ಏನೇನಾಗಿದೆ. ಮೊದಲು ಭಾಳ ಒಂದು ಇವ್ರದ್ದು ಹೇಳ್ತಾ ಇದ್ರು ಪ್ರಾಮಾಣಿಕರು, ನಾ ಖಾವುಂಗ ನಾ ಖಾನೆ ದೂಂಗ. ಈಗ ಅವಾಗ ಕೇಜ್ರಿವಾಲ್ಗೆ ನೀವು ಒಳಗೆ ಹಾಕಿರಿ. ಯಾವ ಕೇಸ್ನಲ್ಲಿ? ಲಿಕ್ಕರ್. ಅದೇ ಲಿಕ್ಕರ್ ನಾವು ಯಾವ ಅಪ್ರೂವಲ್ ಆಗ ಅವ್ನ ಕಡೆ ದುಡ್ಡು ತೊಗೊಂಡ್ರಿ ನೀವು. ಅವ್ನ ಕಡೆ ದುಡ್ಡು ತೊಗೊಂಡ್ರಿ, ಅಪ್ರೂವರ್ ಆದ್ಮೇಲೆ ದುಡ್ಡು ತೊಗೊಂಡಿದ್ದೀರಿ, ರೇಡ್ ಆದ್ಮೇಲೆ ದುಡ್ಡು ತೊಗೊಂಡ್ರಿ, ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ದುಡ್ಡು ತಿಂದಿರಿ. ಇದೆಲ್ಲ ಇದು ಫುಲ್ ತನಿಖೆ ಆಯ್ತಂದ್ರೆ ಭಾಳ ದೊಡ್ಡ ಪ್ರಮಾಣ ಇದಾಗ್ತದೆ. ಮೈಸೂರಲ್ಲಿ ಅಮಿತ್ ಶಾ ಅವರು ರೌಡಿ ಇದ್ದಾರೆ. ನಾನು ಅದನ್ನು ಕೇಳಿಲ್ಲ, ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡ್ತೀನಿ. ಈಗ ಸಭೆ ಕೂಡ ಮಾಡ್ತಾ ಇದ್ದಾರೆ. ಮೈತ್ರಿ ಏನಿದೆ, ಮೈತ್ರಿ ಏನು ಕಮಿಟಿ ಇದೆ, ಸಂಪೂರ್ಣವಾಗಿ ವಿಜೇಂದ್ರ ಆಗಲಿ ಮತ್ತು ಜೊತೆಗೆ ಏನಂತಾರೆ ಕುಮಾರಸ್ವಾಮಿ ಅವರು ವಿಶೇಷವಾದ ಸಭೆ ನಡೆಸಿ ಯಾವುದೇ ಕಾರಣ ಕೂಡ ಮಂಡ್ಯ ಬಿಟ್ಟುಕೊಂಡು ನಿಟ್ಟಿನಲ್ಲಿ ರಣತಂತ್ರನ ಕಾಂಗ್ರೆಸ್ ಯಾವ ರೀತಿ ರಣತಂತ್ರ. ಕಾಂಗ್ರೆಸ್ ಈಗಾಗಲೇ ನಾವು ಚುನಾವಣೆಯಲ್ಲಿ ಭಾಳ ಮುಂದೆ ಇದ್ದೀವಿ. ಅವ್ರಿಗಿನ್ನ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದು ಮನ್ನಿತನ ಇರಲಿಲ್ಲ. ಈಗ ಕುಮಾರಸ್ವಾಮಿ ಅವರು ಈಗ ಲೇಟೆಸ್ಟ್ ಆಗಿ ಬರ್ತಾ ಇದೆ. ಅದಕ್ಕೆ ಮೊದಲು ಬೇರೆ ಬೇರೆ ಹೆಸರುಗಳು ಬಂದು ಇನ್ನು ಸುಮಲತಾ ಅವ್ರ ಪರಿಸ್ಥಿತಿ ಏನೋ ಗೊತ್ತಾಗ್ತಾ ಇಲ್ಲ. ಆಮೇಲೆ ಈಗಾಗಲೇ ನಿನ್ನೆ ನೋಡಿ ನಿನ್ನೆ ಕಾರ್ಯಕ್ರಮದಲ್ಲಿ 1000 ಜನ BJP JDS ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ. ಮಂಡ್ಯನೂ ಗೆಲ್ತೀವಿ, ನಾವು ಹಾಸನೂ ಗೆಲ್ತೀವಿ. ಸುಮಲತಾ ಅವರೇನೋ ಸೇರಿಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್. ಅದು ನನಗೆ ಗೊತ್ತಿಲ್ಲ.